ಓಂ ಶಾಂತಿ. ರಾಜಯೋಗ ಮುಖ್ಯ ವಿಷಯ. ವೃಕ್ಷಪತಿ ತಂದೆಯ ನೆನಪೇ ಅವಿನಾಶಿ. ಬೃಹಸ್ಪತಿ ದಶೆ ನೆನಪಿನ ಯೋಗವೇ ಆತ್ಮವನ್ನು ಪಾವನಗೊಳಿಸುವ 21 ಜನ್ಮಗಳ ರಾಜ್ಯ ಭಾಗ್ಯವನ್ನು ಕೊಡಿಸುತ್ತದೆ. ಆತ್ಮಾಭಿಮಾನದಲ್ಲಿ ಸ್ಥಿತರಾಗಿ. ಇಂದು ಬಾಬಾ ನಮ್ಮನ್ನು ಒಂದು ಮಹತ್ವದ ಅಭ್ಯಾಸಕ್ಕೆ ಆಹ್ವಾನಿಸುತ್ತಾರೆ. ನಾನು ಈ ದೇಹವಲ್ಲ, ನಾನು ಈ ಹೆಸರು, ಸಂಬಂಧ, ಉದ್ಯೋಗ ಅಥವಾ ಪಾತ್ರವಲ್ಲ. ನಾನು ಶಾಂತಿ ಸ್ವರೂಪ, ಜ್ಯೋತಿರ್ಬಿಂದು ಆತ್ಮ. ಆತ್ಮಾಭಿಮಾನದಲ್ಲಿ ಸ್ಥಿರವಾದಾಗ ದೇಹದ ಚಿಂತೆಗಳು, ದುಃಖಗಳು ಮತ್ತು ಭಯಗಳು ಕಡಿಮೆಯಾಗುತ್ತವೆ. ಮನಸ್ಸು ಹಗುರವಾಗುತ್ತದೆ. ಆತ್ಮ ತನ್ನ ನಿಜವಾದ ತಂದೆಯಾದ ಶಿವಬಾಬರೊಂದಿಗೆ ಸಂಪರ್ಕ ಸಾಧಿಸಲು ಸಿದ್ಧವಾಗುತ್ತದೆ. ಒಬ್ಬ ಶಿವ ತಂದೆಯ ನೆನಪೇ ರಾಜಯೋಗ. ರಾಜಯೋಗ ಎಂದರೆ ಕೇವಲ ನೆನಪು, ಧ್ಯಾನವಲ್ಲ. ರಾಜಯೋಗ ಎಂದರೆ ಒಬ್ಬ ತಂದೆ ಮತ್ಯಾರೂ ಇಲ್ಲ. ಪ್ರತಿಯೊಂದು ಕಾರ್ಯದಲ್ಲೂ ಮನಸ್ಸನ್ನು ಶಿವತಂದೆಯ ಕಡೆಗೆ ತಿರುಗಿಸುವುದು. ನಡೆಯುವಾಗ, ಕೆಲಸ ಮಾಡುವಾಗ, ಮಾತನಾಡುವಾಗ, ಸೇವೆ ಮಾಡುವಾಗ ಒಳಗೆ ನಿರಂತರ ಸ್ಮೃತಿ, ನೆನಪು. ನಾನು ಆತ್ಮ, ಶಿವಬಾಬಾ ನನ್ನ ತಂದೆ. ಇದೇ ಸಹಜ ರಾಜಯೋಗ. ಬೃಹಸ್ಪತಿ ದಶೆ ಎಂದರೇನು? ಬೃಹಸ್ಪತಿ ದಶೆ ಎಂದರೆ ಗ್ರಹದ ಪ್ರಭಾವವಲ್ಲ, ಇದು ಶಿವತಂದೆಯ ಕೃಪೆಯ ಸ್ಥಿತಿ. ಯಾರು ಆತ್ಮಾಭಿಮಾನದಲ್ಲಿ ಸ್ಥಿರರಾಗಿ ಶಿವತಂದೆಯ ನೆನಪಿನಲ್ಲಿ ಇರುತ್ತಾರೋ ಅವರ ಜೀವನದಲ್ಲಿ ಆತ್ಮಿಕ ಖುಷಿ, ಮನಃಶಾಂತಿ, ನಿರ್ಭಯತೆ, ಪವಿತ್ರತೆ, ಪಾವನತೆ ಹಾಗೂ ದೈವಿಕ ಗುಣಗಳು ಸಹಜವಾಗಿ ಬೆಳೆಯುತ್ತವೆ. ನೆನಪಿನಿಂದ ವಿಕರ್ಮ ಭಸ್ಮವಾಗುತ್ತದೆ. ಬಾಬಾ ಹೇಳುತ್ತಾರೆ, ಆತ್ಮದ ಮೇಲೆ ಜನ್ಮ ಜನ್ಮಾಂತರದ ವಿಕರ್ಮಗಳ ತುಕ್ಕು ಇದೆ. ಈ ತುಕ್ಕನ್ನು ತೆಗೆದುಹಾಕುವುದು ಜ್ಞಾನವಲ್ಲ, ನೆನಪಿನ ಯೋಗ. ಹೇಗೆ ಬೆಂಕಿ ಚಿನ್ನವನ್ನು ಶುದ್ಧಗೊಳಿಸುತ್ತದೆಯೋ ಹಾಗೆ ಶಿವತಂದೆಯ ನೆನಪು ಆತ್ಮವನ್ನು ಪಾವನಗೊಳಿಸುತ್ತದೆ. ನೆನಪು ಹೆಚ್ಚಾದಷ್ಟು ಖುಷಿ ಹೆಚ್ಚುತ್ತದೆ. ಖುಷಿ ಹೊರಗಿನ ಪರಿಸ್ಥಿತಿಯಿಂದ ಬರುವುದಿಲ್ಲ. ಖುಷಿ ಬರುತ್ತದೆ ತಂದೆಯ ನೆನಪಿನಿಂದ, ಆತ್ಮಾಭಿಮಾನದಿಂದ, ಪವಿತ್ರ ಸಂಕಲ್ಪಗಳಿಂದ. ಆದ್ದರಿಂದ ಬಾಬಾ ಕೇಳುತ್ತಾರೆ, ಇಂದು ನಾನು ಎಷ್ಟು ಸಮಯ ಶಿವತಂದೆಯನ್ನು ನೆನಪಿಸಿದೆ? ನೆನಪಿನ ಚಾರ್ಟ್ ಏಕೆ? ಪ್ರತಿದಿನ ರಾತ್ರಿ ಸ್ವಯಂ ಪರಿಶೀಲನೆ ಮಾಡಿ, ಇಂದು ಎಷ್ಟು ಸಮಯ ಆತ್ಮ ಅಭಿಮಾನದಲ್ಲಿ ಇದ್ದೆ? ಎಷ್ಟು ಬಾರಿ ಶಿವಬಾಬರನ್ನು
ನೆನಪಿಸಿದೆ. ಯಾವಾಗ ಮನಸ್ಸು ವ್ಯರ್ಥಕ್ಕೆ ಹೋಯಿತು, ಯಾವಾಗ ಯೋಗ ಮುರಿಯಿತು, ಈ ಅಭ್ಯಾಸ ಆತ್ಮವನ್ನು ವೇಗವಾಗಿ ಮುಂದಕ್ಕೆ ಕೊಂಡೊಯ್ಯುತ್ತದೆ. 21 ಜನ್ಮಗಳ ರಾಜ್ಯ ಭಾಗ್ಯ ಹೇಗೆ ಸಿಗುತ್ತದೆ? ಬಾಬಾರವರಿಗೆ ಕೊಡಬೇಕಾದುದು ನಮ್ಮ ತನು, ಈ ದೇಹ, ಈ ಶರೀರ, ಮನಸ್ಸು, ಮೈಂಡ್, ಧನ, ಸಂಪತ್ತು, ಅಂದರೆ ಸಂಪೂರ್ಣ ಸಮರ್ಪಣೆ. ಬದಲಾಗಿ ಬಾಬಾ ಕೊಡುತ್ತಾರೆ ಲಕ್ಷ್ಮೀ ನಾರಾಯಣರಂತಹ ದೈವಿಕ ಜೀವನ, ಆರೋಗ್ಯ, ಐಶ್ವರ್ಯ ಹಾಗೂ ಪವಿತ್ರತೆ, ಪ್ಯೂರಿಟಿ ಮತ್ತು ನಿರಂತರ ಸುಖ. 21 ಜನ್ಮಗಳ ರಾಜ್ಯಭಾಗ್ಯ, ಇದು ಲೋಕದ ಅತ್ಯುತ್ತಮ ವ್ಯವಹಾರ. ಸಂಗಮಯುಗದ ಮಹತ್ವ, ಇದು ಸಾಮಾನ್ಯ ಸಮಯವಲ್ಲ, ಇದು ಆತ್ಮ ಮತ್ತು ಪರಮಾತ್ಮನ ಸಂಗಮ. ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಬದಲಾವಣೆ, ಪತಿತರಿಂದ ಪಾವನರಾಗುವ ಸಮಯ. ಈ ಸಮಯವನ್ನು ಉಪಯೋಗಿಸುವವರು ಭವಿಷ್ಯದ ದೇವತೆಗಳಾಗುತ್ತಾರೆ. ವಿಘ್ನಜೀತರಾಗುವ ರಹಸ್ಯ, ಕೇವಲ ಜ್ಞಾನ ಸಾಕಾಗುವುದಿಲ್ಲ. ಜ್ಞಾನ ಪ್ಲಸ್ ಯೋಗ ಪ್ಲಸ್ ಶಕ್ತಿ, ಈ ಮೂರು ಸೇರಿದಾಗ ವಿಘ್ನಗಳು ದುರ್ಬಲವಾಗುತ್ತವೆ, ಮನಸ್ಸು ಸ್ಥಿರವಾಗುತ್ತದೆ, ನಿರ್ಧಾರಗಳು ಸ್ಪಷ್ಟವಾಗುತ್ತವೆ, ಸೇವೆಯಲ್ಲಿ ಯಶಸ್ಸು ಸಿಗುತ್ತದೆ. ಹಾಗೂ ಇಂದಿನ ರಾಜಯೋಗ ಅಭ್ಯಾಸ 5 ನಿಮಿಷ ಮಾಡಿ. ಕಣ್ಣುಗಳನ್ನು ಸೌಮ್ಯವಾಗಿ ಅರೆಮುಚ್ಚಿ ಅಥವಾ ಕಣ್ಣು ತೆರೆದಿರಲಿ. ನಾನು ಆತ್ಮ, ಭ್ರೂಮಧ್ಯದಲ್ಲಿ ಪ್ರಕಾಶಮಾನ ಜ್ಯೋತಿ, ನನ್ನ ಎದುರು ಶಾಂತಿಧಾಮದಲ್ಲಿ ಪರಂ ಜ್ಯೋತಿ ಶಿವತಂದೆ, ಅವರ ಪ್ರೀತಿಯ ಕಿರಣಗಳು ನನ್ನ ಆತ್ಮವನ್ನು ಸ್ಪರ್ಶಿಸುತ್ತಿವೆ. ಪ್ರತಿಯೊಂದು ವಿಕರ್ಮ ಭಸ್ಮವಾಗುತ್ತಿದೆ. ನನ್ನ ಮನಸ್ಸು ಶಾಂತಿಯಿಂದ ತುಂಬುತ್ತಿದೆ. ನಾನು ಖಂಡಿತ ಈಗ ಸಂಪೂರ್ಣ ಪವಿತ್ರ, ನಾನು ಶಕ್ತಿಶಾಲಿ, ನಾನು ಖುಷಿಯ ಸ್ವರೂಪ, ನಾನು ಶಿವ ತಂದೆಯ ಮಗು. ಇಂದಿನ ಮುಖ್ಯ ಧಾರಣೆ, ನಾನು ದೇಹವಲ್ಲ, ಆತ್ಮ. ಒಬ್ಬ ಶಿವ ತಂದೆಯು ನೆನಪಿನಲ್ಲಿ ಇರಬೇಕು. ಪ್ರತಿದಿನ ನೆನಪಿನ ಚಾರ್ಟ್ ಬರೆಯಬೇಕು. ಪ್ರತಿಯೊಂದು ಕಾರ್ಯವನ್ನು ಯೋಗಯುಕ್ತವಾಗಿ ಮಾಡಬೇಕು. ಪರಿಸ್ಥಿತಿಯನ್ನು ಶಿಕ್ಷಕನೆಂದು ತಿಳಿದು ಪಾಠ ಕಲಿಯಬೇಕು.
ಇಂದಿನ ಸುವಾಕ್ಯ. ಒಬ್ಬ ಶಿವತಂದೆಯ ನೆನಪಿನಲ್ಲಿ ಕಳೆದ ಒಂದು ಕ್ಷಣವು ಆತ್ಮವನ್ನು ಪಾವನಗೊಳಿಸಿ 21 ಜನ್ಮಗಳ ರಾಜ್ಯಭಾಗ್ಯದ ಬಾಗಿಲನ್ನು ತೆರೆಯುತ್ತದೆ. ನಮ್ಮ ಚಾನೆಲ್ ವಿಡಿಯೋಗಳ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ.